ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇಡೀ ಭಾರತೀಯರು ಕಾತರದಿಂದ ಕಾಯ್ತಾ ಇರುವಂತಹ ಆ ಕ್ಷಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣದಲ್ಲಿ ಆಕ್ಸಿಯಂ 4 ಯೋಜನೆ ಉಡಾವಣೆ ಆಗಲಿದೆ. ನಭಕ್ಕೆ ಚಿಮ್ಮಲಿದೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್. ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ 9 ಲಾಂಚ್ ಆಗಲಿದೆ. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿಯಾಗಿ ಗಗನಯಾನವನ್ನ ಶುರು ಮಾಡ್ತಾರೆ. ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಉಡಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ವೀಕ್ಷಕರೇ, ಕೇವಲ ಇನ್ನು 3 ನಿಮಿಷ 30 ಸೆಕೆಂಡ್ಗಳು ಮಾತ್ರ ಬಾಕಿ ಇರೋದು. ಬಹಳಷ್ಟು ಕುತೂಹಲ ಇದೆ. ಆಲ್ರೆಡಿ 22ಕ್ಕೆ ಫೈನಲ್, ಅವತ್ತೇ ನಭಕ್ಕೆ ಚಿಮ್ಮುತ್ತೆ ಅಂತ ಎಲ್ಲವೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು. ಆದರೆ ಕೆಲವೊಂದಷ್ಟು ತಾಂತ್ರಿಕ ಹಿನ್ನಡೆಯಿಂದಾಗಿ ಅದನ್ನ ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. 3 ನಿಮಿಷ 10 ಸೆಕೆಂಡ್ ಕೌಂಟ್ ಡೌನ್ ಶುರುವಾಗಿದೆ. ಆಕ್ಸಿಯಂ 4 ಉಡಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ವೀಕ್ಷಕರೇ, ಬಹಳ ಕುತೂಹಲ ಇದೆ. ಕಳೆದ 1.5 ತಾಸಿನಿಂದ ನಮ್ಮೊಂದಿಗೆ ಇಬ್ಬರು ಅತಿಥಿಗಳು, ಇಬ್ಬರು ಸೈಂಟಿಸ್ಟ್ಗಳು, ಕೃಷ್ಣಮೂರ್ತಿಯವರು ಹಾಗೂ ಸುಧೀಂದ್ರ ಬಿಂದಗಿ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡು ಬರ್ತಾ ಇದ್ರು. ನೀವೀಗ ಗಮನಿಸ್ತಾ ಇದ್ದೀರಿ ನೇರ ದೃಶ್ಯಾವಳಿ. 2 ನಿಮಿಷ 40 ಸೆಕೆಂಡ್ ಕೌಂಟ್ ಡೌನ್ ಶುರುವಾಗಿದೆ. ಇಡೀ ಭಾರತೀಯರು ಹೇಳ್ತಾ ಇರುವಂತದ್ದು ಶುಭಾಂಶು ಶುಕ್ಲಾಗೆ ಶುಭವಾಗಲಿ ಅಂತೇಳಿ. 40 ವರ್ಷಗಳ ಬಳಿಕ, ರಾಕೇಶ್ ಅವರ ಬಳಿಕ ಶುಭಾಂಶು ಶುಕ್ಲಾ ಅವರು ಇವತ್ತು ನಭಕ್ಕೆ ಚಿಮ್ತಾ ಇದ್ದಾರೆ. 4 ಜನರ ತಂಡದ ಪೈಕಿ ಶುಭಾಂಶು ಅವರು ಪೈಲಟ್ ಆಗಿ ಇವತ್ತು ತೆರಳುತ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಹೋಗಿ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಸ್ಟಡಿಯನ್ನ ಮಾಡ್ತಾರೆ. ಹವಾಮಾನ ವೈಪರೀತ್ಯದಿಂದಾಗಿ ಮುಂದೂಡಿಕೆ ಆಗಿತ್ತು. ಅದಾದ ಬಳಿಕ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಮುಂದೂಡಲಾಗಿತ್ತು. ಇವತ್ತು ಈಗ ಆ ಸಮಯ ಬಂದಿದೆ. ಕೇವಲ 1.5 ನಿಮಿಷ ಮಾತ್ರ ಬಾಕಿ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ರೆಡಿ ಆಗಿದ್ದಾರೆ ನಭಕ್ಕೆ ಹಾರೋದಕ್ಕೆ. ರಾಕೆಟ್ ಕೂಡ ರೆಡಿ ಆಗಿದೆ. 40 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಭಾರತೀಯ ಗಗನಯಾನದ ದಾಖಲೆಯನ್ನ ಬರೆಯಲಿರುವಂತಹ ಶುಭಾಂಶು ಶುಕ್ಲಾ ಅವರು ಗ್ರೂಪ್ ಕ್ಯಾಪ್ಟನ್ ಆಗಿ ಅವರು ನೇತೃತ್ವವನ್ನ ಕೂಡ ವಹಿಸಿದ್ದಾರೆ. 1 ನಿಮಿಷ 30 ಸೆಕೆಂಡ್, 1.5 ನಿಮಿಷ ಮಾತ್ರ ಬಾಕಿ ಇದೆ. 400 ಕಿಲೋಮೀಟರ್ನ ಪ್ರಯಾಣ. ನಾಳೆ ಸಂಜೆ ಅಷ್ಟೊತ್ತಿಗೆ ಸ್ಪೇಸ್ಗೆ ರೀಚ್ ಆಗಬಹುದು. ನಿಮಗೆ ಕುತೂಹಲ ಇದೆ, ಇವರೆಲ್ಲ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂತೇಳಿ. ಅದೆಲ್ಲವೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಆದರೆ ನೋಡಿ, ಇವತ್ತು ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆಯಿಂದ ಹೇಳ್ತಾ ಇರುವಂತ ಸಮಯ ಶುಭವಾಗಲಿ ಶುಭಾಂಶು ಅಂತೇಳಿ. 55 ಸೆಕೆಂಡ್ ಬಾಕಿ ಇದೆ. ಈಗ ಅದು ಲಿಫ್ಟ್ ಆಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇಡೀ ಭಾರತೀಯರು ಕಾತರದಿಂದ ಕಾಯ್ತಾ ಇರುವಂತಹ ಆ ಕ್ಷಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣದಲ್ಲಿ ಆಕ್ಸಿಯಂ 4 ಯೋಜನೆ ಉಡಾವಣೆ ಆಗಲಿದೆ. ನಭಕ್ಕೆ ಚಿಮ್ಮಲಿದೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್. ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ 9 ಲಾಂಚ್ ಆಗಲಿದೆ. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿಯಾಗಿ ಗಗನಯಾನವನ್ನ ಶುರು ಮಾಡ್ತಾರೆ. ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಉಡಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ವೀಕ್ಷಕರೇ, ಕೇವಲ ಇನ್ನು 3 ನಿಮಿಷ 30 ಸೆಕೆಂಡ್ಗಳು ಮಾತ್ರ ಬಾಕಿ ಇರೋದು. ಬಹಳಷ್ಟು ಕುತೂಹಲ ಇದೆ. ಆಲ್ರೆಡಿ 22ಕ್ಕೆ ಫೈನಲ್, ಅವತ್ತೇ ನಭಕ್ಕೆ ಚಿಮ್ಮುತ್ತೆ ಅಂತ ಎಲ್ಲವೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು. ಆದರೆ ಕೆಲವೊಂದಷ್ಟು ತಾಂತ್ರಿಕ ಹಿನ್ನಡೆಯಿಂದಾಗಿ ಅದನ್ನ ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. 3 ನಿಮಿಷ 10 ಸೆಕೆಂಡ್ ಕೌಂಟ್ ಡೌನ್ ಶುರುವಾಗಿದೆ. ಆಕ್ಸಿಯಂ 4 ಉಡಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ವೀಕ್ಷಕರೇ, ಬಹಳ ಕುತೂಹಲ ಇದೆ. ಕಳೆದ 1.5 ತಾಸಿನಿಂದ ನಮ್ಮೊಂದಿಗೆ ಇಬ್ಬರು ಅತಿಥಿಗಳು, ಇಬ್ಬರು ಸೈಂಟಿಸ್ಟ್ಗಳು, ಕೃಷ್ಣಮೂರ್ತಿಯವರು ಹಾಗೂ ಸುಧೀಂದ್ರ ಬಿಂದಗಿ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡು ಬರ್ತಾ ಇದ್ರು. ನೀವೀಗ ಗಮನಿಸ್ತಾ ಇದ್ದೀರಿ ನೇರ ದೃಶ್ಯಾವಳಿ. 2 ನಿಮಿಷ 40 ಸೆಕೆಂಡ್ ಕೌಂಟ್ ಡೌನ್ ಶುರುವಾಗಿದೆ.
ಇಡೀ ಭಾರತೀಯರು ಹೇಳ್ತಾ ಇರುವಂತದ್ದು ಶುಭಾಂಶು ಶುಕ್ಲಾಗೆ ಶುಭವಾಗಲಿ ಅಂತ. 40 ವರ್ಷಗಳ ಬಳಿಕ ರಾಕೇಶ್ ಅವರ ಬಳಿಕ ಶುಭಾಂಶು ಶುಕ್ಲಾ ಅವರು ಇವತ್ತು ನಭಕ್ಕೆ ಚಿಮ್ತಾ ಇದ್ದಾರೆ. 4 ಜನರ ತಂಡದ ಪೈಕಿ ಶುಭಾಂಶು ಅವರು ಪೈಲಟ್ ಆಗಿ ಇವತ್ತು ತೆರಳುತ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಹೋಗಿ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಸ್ಟಡಿಯನ್ನ ಮಾಡ್ತಾರೆ. ಹವಾಮಾನ ವೈಪರೀತ್ಯದಿಂದಾಗಿ ಮುಂದೂಡಿಕೆ ಆಗಿತ್ತು. ಅದಾದ ಬಳಿಕ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಮುಂದೂಡಲಾಗಿತ್ತು. ಇವತ್ತು ಈಗ ಆ ಸಮಯ ಬಂದಿದೆ. ಕೇವಲ 1.5 ನಿಮಿಷ ಮಾತ್ರ ಬಾಕಿ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ರೆಡಿ ಆಗಿದ್ದಾರೆ. ನಭಕ್ಕೆ ಹಾರೋದಕ್ಕೆ ರಾಕೆಟ್ ಕೂಡ ರೆಡಿ ಆಗಿದೆ. 40 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಭಾರತೀಯ ಗಗನಯಾನದ ದಾಖಲೆಯನ್ನ ಬರಲಿರುವಂತಹ ಶುಭಾಂಶು ಶುಕ್ಲಾ ಅವರು ಗ್ರೂಪ್ ಕ್ಯಾಪ್ಟನ್ ಆಗಿ ಅವರು ನೇತೃತ್ವವನ್ನ ಕೂಡ ವಹಿಸಿದ್ದಾರೆ. 1 ನಿಮಿಷ 30 ಸೆಕೆಂಡ್, 1.5 ನಿಮಿಷ ಮಾತ್ರ ಬಾಕಿ ಇದೆ. 400 ಕಿಲೋಮೀಟರ್ನ ಪ್ರಯಾಣ. ನಾಳೆ ಸಂಜೆ ಅಷ್ಟೊತ್ತಿಗೆ ಸ್ಪೇಸ್ಗೆ ರೀಚ್ ಆಗಬಹುದು. ನಿಮಗೆ ಕುತೂಹಲ ಇದೆ ಇವರೆಲ್ಲ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂತೇಳಿ. ಅದೆಲ್ಲವೂ ಕೂಡ ನಿಮಗೆ ಹೇಳ್ತಾ ಹೋಗ್ತದೆ. ಆದರೆ ನೋಡಿ, ಇವತ್ತು ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆಯಿಂದ ಹೇಳ್ತಾ ಇರುವಂತ ಸಮಯ ಶುಭವಾಗಲಿ ಶುಭಾಂಶು ಅಂತೇಳಿ. 55 ಸೆಕೆಂಡ್ ಬಾಕಿ ಇದೆ. ಈಗ ಅದು ಲಿಫ್ಟ್ ಆಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇಡೀ ಭಾರತೀಯರು ಕಾತರದಿಂದ ಕಾಯ್ತಾ ಇರುವಂತಹ ಆ ಕ್ಷಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣದಲ್ಲಿ ಆಕ್ಸಿಯಂ 4 ಯೋಜನೆ ಉಡಾವಣೆ ಆಗಲಿದೆ. ನಭಕ್ಕೆ ಚಿಮ್ಮಲಿದೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್. ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ 9 ಲಾಂಚ್ ಆಗಲಿದೆ. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಜಂಟಿಯಾಗಿ ಗಗನಯಾನವನ್ನ ಶುರು ಮಾಡ್ತಾರೆ. ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಉಡಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ವೀಕ್ಷಕರೇ, ಕೇವಲ ಇನ್ನು 3 ನಿಮಿಷ 30 ಸೆಕೆಂಡ್ಗಳು ಮಾತ್ರ ಬಾಕಿ ಇರೋದು. ಬಹಳಷ್ಟು ಕುತೂಹಲ ಇದೆ. ಆಲ್ರೆಡಿ 22ಕ್ಕೆ ಫೈನಲ್, ಅವತ್ತೇ ನಭಕ್ಕೆ ಚಿಮ್ಮುತ್ತೆ ಅಂತ ಎಲ್ಲವೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು. ಆದರೆ ಕೆಲವೊಂದಷ್ಟು ತಾಂತ್ರಿಕ ಹಿನ್ನಡೆಯಿಂದಾಗಿ ಅದನ್ನ ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. 3 ನಿಮಿಷ 10 ಸೆಕೆಂಡ್ ಕೌಂಟ್ ಡೌನ್ ಶುರುವಾಗಿದೆ. ಆಕ್ಸಿಯಂ 4 ಉಡಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ವೀಕ್ಷಕರೇ, ಬಹಳ ಕುತೂಹಲ ಇದೆ. ಕಳೆದ 1.5 ತಾಸಿನಿಂದ ನಮ್ಮೊಂದಿಗೆ 2 ಅತಿಥಿಗಳು, 2 ಸೈಂಟಿಸ್ಟ್ಗಳು, ಕೃಷ್ಣಮೂರ್ತಿ ಅವರು ಹಾಗೂ ಸುಧೀಂದ್ರ ಬಿಂದಗಿ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡು ಬರ್ತಾ ಇದ್ರು. ನೀವೀಗ ಗಮನಿಸ್ತಾ ಇದ್ದೀರಿ ನೇರ ದೃಶ್ಯಾವಳಿ. 2 ನಿಮಿಷ 40 ಸೆಕೆಂಡ್ ಕೌಂಟ್ ಡೌನ್ ಶುರುವಾಗಿದೆ. ಇಡೀ ಭಾರತೀಯರು ಹೇಳ್ತಾ ಇರುವಂತದ್ದು ಶುಭಾಂಶು ಶುಕ್ಲಾಗೆ ಶುಭವಾಗಲಿ ಅಂತ. 40 ವರ್ಷಗಳ ಬಳಿಕ ರಾಕೇಶ್ ಅವರ ಬಳಿಕ ಶುಭಾಂಶು ಶುಕ್ಲಾ ಅವರು ಇವತ್ತು ನಭಕ್ಕೆ ಚಿಮ್ತಾ ಇದ್ದಾರೆ. 4 ಜನರ ತಂಡದ ಪೈಕಿ ಶುಭಾಂಶು ಅವರು ಪೈಲಟ್ ಆಗಿ ಇವತ್ತು ತೆರಳುತ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಹೋಗಿ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಸ್ಟಡಿಯನ್ನ ಮಾಡ್ತಾರೆ. ಹವಾಮಾನ ವೈಪರೀತ್ಯದಿಂದಾಗಿ ಮುಂದೂಡಿಕೆ ಆಗಿತ್ತು. ಅದಾದ ಬಳಿಕ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಮುಂದೂಡಲಾಗಿತ್ತು. ಇವತ್ತು ಈಗ ಆ ಸಮಯ ಬಂದಿದೆ. ಕೇವಲ 1.5 ನಿಮಿಷ ಮಾತ್ರ ಬಾಕಿ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ರೆಡಿ ಆಗಿದ್ದಾರೆ. ನಭಕ್ಕೆ ಹಾರೋದಕ್ಕೆ ರಾಕೆಟ್ ಕೂಡ ರೆಡಿ ಆಗಿದೆ. 40 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಭಾರತೀಯ ಗಗನಯಾನದ ದಾಖಲೆಯನ್ನ ಬರಲಿರುವಂತಹ ಶುಭಾಂಶು ಶುಕ್ಲಾ ಅವರು ಗ್ರೂಪ್ ಕ್ಯಾಪ್ಟನ್ ಆಗಿ ಅವರು ನೇತೃತ್ವವನ್ನ ಕೂಡ ವಹಿಸಿದ್ದಾರೆ. 1 ನಿಮಿಷ 30 ಸೆಕೆಂಡ್, 1.5 ನಿಮಿಷ ಮಾತ್ರ ಬಾಕಿ ಇದೆ. 400 ಕಿಲೋಮೀಟರ್ನ ಪ್ರಯಾಣ. ನಾಳೆ ಸಂಜೆ ಅಷ್ಟೊತ್ತಿಗೆ ಸ್ಪೇಸ್ಗೆ ರೀಚ್ ಆಗಬಹುದು. ನಿಮಗೆ ಕುತೂಹಲ ಇದೆ ಇವರೆಲ್ಲ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಅಂತೇಳಿ. ಅದೆಲ್ಲವೂ ಕೂಡ ನಿಮಗೆ ಹೇಳ್ತಾ ಹೋಗ್ತದೆ. ಆದರೆ ನೋಡಿ, ಇವತ್ತು
ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆಯಿಂದ ಹೇಳ್ತಾ ಇರುವಂತ ಸಮಯ ಶುಭವಾಗಲಿ ಶುಭಾಂಶು ಅಂತೇಳಿ. 55 ಸೆಕೆಂಡ್ ಬಾಕಿ ಇದೆ. ಈಗ ಅದು ಲಿಫ್ಟ್ ಆಗುತ್ತೆ.